ಹ್ಞೂ ಹ್ಞೂ ಸ್ನಿಕ್ಕರ್ ಚಾಕ್ಲೇಟ್ಗಿಂತಲೂ ಟೇಸ್ಟಾಗಿರುತ್ತೆ. ಚಿಕ್ಕ ಏಜಲ್ಲೆಲ್ಲ ನಮ್ಮ ಮನೆಯಲ್ಲಿ ಇದನ್ನು ಮಾಡಿಟ್ಬಿಡ್ತಿದ್ರು ಅವಾಗ. ಯಾಕಂದರೆ ಇದನ್ನು ಸುಮಾರು ದಿವಸ ಸ್ಟೋರ್ ಮಾಡ್ಬೋದು, ಹತ್ತತ್ರ ಒಂದು ವಾರ ಸ್ಟೋರ್ ಮಾಡ್ಬೋದು. ಜೊತೆಗೆ ಏನೂ ಇಲ್ಲ ಅಂದಾಗ ಮಾತ್ರ ತಲೆನೋ ಓಡಕ್ಕೆ ಸಾಧ್ಯ. ಇದು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಇವಾಗ ಶೇಂಗಾ ಅಂದರೆ ಕಡಲೆ ಬೀಜನ್ನ ಫ್ರೈ ಮಾಡಿಬಿಟ್ಟು ಇದರಿಂದ ಚಟ್ನಿ ಪೌಡ್ರು, ನಮ್ಮ ಕಡೆ ಹಿಂಡಿ ಅಂತ ಹೇಳ್ತೇವೆ, ಇಲ್ಲಿ ಬೆಂಗಳೂರಲ್ಲಿ ಕಡಲೆ ಬೀಜ ಚಟ್ನಿ ಪೌಡ್ರ್ ಅಂತ ಹೇಳ್ತಾರೆ. ಜೊತೆಗೆ ಅದ್ರ ಜೊತೆ ಶೇಂಗಾ ಲಡ್ಡು ಮಾಡೋದು ಹೆಂಗೆ, ಜೊತೆಗೆ ಶೇಂಗಾದ ಹೋಳಿಗೆ ಮಾಡೋದು ಹೆಂಗೆ, ಕಡಲೆ ಬೀಜ ಹೋಳಿಗೆ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಸ್ವೀಟು. ಸೊ ಇದನ್ನು ಇವತ್ತು ಈ ವಿಡಿಯೋದ ಸ್ಪೆಷಾಲಿಟಿ ಆಗಿರುತ್ತೆ. ಸೊ ಇವಾಗ ಶೇಂಗಾ ಹುರ್ಕೋಬೇಕಂದ್ರೆ ಮುಂಚೆ ಇದನ್ನು ಒಂದು ಸ್ವಲ್ಪ ಮಣ್ಣು ಹಚ್ಬಿಟ್ಟು ಆಮೇಲೆ ಇಟ್ಬಿಟ್ರೆ ಹೊಗೆ ಹಿಡಿಯಲ್ಲ ಇದು. ಸೊ ಇವಾಗ ಮಣ್ಣು ಹಾಕೋಣ. ಸೊ ಮಣ್ಣು ಹಚ್ಬಿಟ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಲ್ಲ, ಈಸಿಯಾಗಿ ತೊಳಿಬೋದು. ಹಾಂ, ಓಕೆ. ಸೊ ಇದನ್ನು ಮಣ್ಣು ಹಚ್ಚಿದಾಯಿತು. ನಮ್ಮದು ಅಯ್ಯಯ್ಯೋ ಕಾಲು ತುಳಿದನೆ, ಸಾರಿ. ಸೊ ನೋಡಿ, ಎಲ್ಲ ಹಳೇ ಕಾಲದಲ್ಲಿ ಹೆಂಗೆ ಅವಕ್ಕೆಲ್ಲ ಪಾತ್ರೆಗೆ ಮಣ್ಣು ಹಚ್ಬಿಟ್ಟು ಹೊಗೆ ಹತ್ತಿದ್ರು ಕೂಡ ಇದು ಆಗ್ತಾಯಿರಲಿಲ್ಲ. ಸೊ ಹಳೆ ಕಾಲದ ಫುಡ್ಡು, ಹಳೆ ಕಾಲದ ಹೆಲ್ತು ಇವಾಗಿಲ್ಲ. ಸೊ ಇವಾಗ ಕಡಾಯಿನ ಇಟ್ಬಿಟ್ಟು ಕಡಾಯಿ ಬಿಸಿ ಆಗ್ತಿದ್ದಂಗೆ ಹಾಕಿ ಇವಾಗ ಶೇಂಗಾ ಉರಿತಾಯಿದ್ರೆ ಫುಲ್ಲು ಮತ್ತೆ ಇಲ್ಲಿಂದ ಕಂಪ್ಲೀಟಾಗಿ ಇವತ್ತು ಒಂದು ವೀಡಿಯೋದಲ್ಲಿ ಅಂದರೆ ಈ ಕಡಲೆ ಬೀಜದ್ರಲ್ಲಿ 3 ಬರುತ್ತೆ. ಚಟ್ನಿ ಪೌಡ್ರ್ ಹೇಳಿದ್ರಲ್ಲ, ಕಡಲೆ ಬೀಜ ಚಟ್ನಿ ಪೌಡ್ರು, ಆಮೇಲೆ ಕಡಲೆ ಬೀಜ ಲಡ್ಡು, ಆಮೇಲೆ ಕಡಲೆ ಬೀಜ ಹೋಳಿಗೆ ಸ್ವೀಟು. ಸೊ ಇವಾಗ ಫಸ್ಟು ಶೇಂಗಾ ಹುರ್ಕೊಳ್ಳೋಣ. ಹಸನು ಮಾಡ್ಕೊ. ಅವ್ನು ನೋಡಲ್ಲಿ ಹಿಂದೆ ಕೂತ್ಕೊಂಡು ಹೆಂಗೆ ಹಸನು ಮಾಡ್ತಾನೆ ಎಳ್ಳಲ್ಲಿ. ಅವ್ನು ಏನು ಎಳ್ಳು ತೆಗಿತಾನೋ ಮಣ್ಣು ತೆಗಿತಾನೋ ಗೊತ್ತಾಗ್ತಿಲ್ಲ. ಅದನ್ನು ಎಳ್ಳು, ಅದು ಬ್ಲ್ಯಾಕ್ ಅಂದು ಎಳ್ಳು, ಅದನ್ನು ಅದು ಎಳ್ಳು, ಅದು ಬೇಡ ತೆಗಿಬೇಡ, ಅವ್ನು ಕಲ್ಲು ಅನ್ಕೊಂಡು ತೆಗಿತಾವನೆ, ಅದನ್ನು ಬೇಕಪ್ಪ ಎಳ್ಳದು. ಸೊ ಇವಾಗ ಕಡಾಯಿ ಬಿಸಿ ಆಗಿಬಿಟ್ಟಿದೆ. ಸೊ ಇವಾಗ ಶೇಂಗಾನ ಹುರಿಯೋಣ, ಹಾಕು. ಹಾಂ, ಸೊ ಫುಲ್ ಬಿಸಿ ಆದಾಗ ಮಸ್ತಾಗಿ ಹುರಿಯುತ್ತೆ ಶೇಂಗಾ. ಹಾಂ, ಕೀರ್ತಿ ಉರಿತೀಯಾ? ಬಾಯಿ ಕಡೆ ಲಡ್ಡು ತಿನ್ನಕ್ಕೆ ಬೇಕು. ಮತ್ತು ಏನು ಬರೇ ತಿನ್ನಕ್ಕೆ ಅಷ್ಟೇನಾ? ನೋಡು ಅಣ್ಣ ಹೆಂಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದ. ಹಾಂ, ಈ ಕಡೆ ಬಾರ, ಇಲ್ಲ ಆ ಕಡೆ ನಿಂತ್ಕೋ. ಅವಳು ಎಲ್ಲಿ ಹೋಗ್ತಾಳೆ ಅಲ್ಲೇ ಬೆನ್ನತ್ತ ಬೆಂಕಿನು. ಈ ಕಡೆ ಬಂದರೆ ಈ ಕಡೆ ಬರುತ್ತೆ, ಈ ಕಡೆ ಬಂದರೆ ಈ ಕಡೆ ಬರುತ್ತೆ. ಹಾಂ, ಇಲ್ಲಿ ನಿಂತ್ಕೋ. ಹಾಂ, ತಗೋ, ಫ್ರೈ ಮಾಡು. ಹಾಂ, ಚೆನ್ನಾಗಿ ಫ್ರೈ ಮಾಡಬೇಕಾ? ನೀನೇ ತಾನೇ ಲಡ್ಡು ತಿಂತೀಯ, ನೀನೇ ತಾನೇ ಒಬ್ಬಟ್ಟು ತಿಂತೀಯ. ಹಾಂ, ಆ ಕಡೆ ಬೆಂಕಿ ಬರಕತ್ತಿ, ಈ ಕಡೆ ಬಾ, ಈ ಕಡೆ ಬಾ. ಹಾಂ, ಕಾಲಲ್ಲೆಲ್ಲ ಏನಾರು ತುಳಿದ್ಬಿಟ್ಟಿಯ ಮತ್ತೆ? ಹ್ಞೂ, ತ ಜಾಸ್ತಿ ಇದು ಅಲ್ಲಕತ್ತದು. ಹಾಂ, ಸೊ ಇವಾಗ ಶೇಂಗಾ ಹುರ್ಕೊಳ್ಳೋಣ, ಆಮೇಲೆ ಹುರಿದಾದ ತಕ್ಷಣ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಕಡಲೆ ಬೀಜ ಹುರಿದಿದೆ. ಸೊ ಇನ್ನೊಂದು ಸ್ವಲ್ಪ ಇವಾಗ ನೋಡಿ ಚೆನ್ನಾಗಿ ಹುರಿದ್ಬಿಟ್ಟಿದೆ. ಸೊ ಇವಾಗ ನಾನು ತೆಗಿಯೋ ಸ್ಟೈಲ್ ನೋಡಿ, ಕಟ್ಟಿಗೆನ ಹಾಕ್ತೀನಿ, ಹಿಡಿಯೋಕ್ಕಾಗಲ್ಲ, ಅದು ಬಿಸಿ ಇದೆಯಲ್ಲ. ಫಸ್ಟ್ ಹಿಂಗೆ ಹಿಡ್ಕೊಂಬಿಟ್ಟು ಲಾಕ್ ಮಾಡಿಬಿಡೋದು, ಲಾಕ್ ಮಾಡಿಬಿಟ್ಟು ಹಿಂಗೆ ತೊಗೊಂಡ್ಬಿಡೋದು, ಅಷ್ಟೇ ಕತೆ. ಸೊ ತೊಗೊಂಡು ಈ ಬುಟ್ಟಿಯಲ್ಲಿ ಇವಾಗ ಈ ಕಡೆ ಹಾಕ್ತಾಯಿದ್ದೀನಿ. ಹಿಂಗೆ ಲಾಕ್ ಮಾಡಿಬಿಟ್ರೆ ಇವಾಗ ಎಳ್ಳನ್ನು ಹುರಿಯೋಣ. ಸೊ ಕಡಲೆ ಬೀಜ ಹುರಿದಿದ್ದಾಯಿತು, ಇನ್ನೊಂದಿಷ್ಟು ಎಳ್ಳು ಹುರ್ಕೊಂಡ್ಬಿಟ್ರೆ ಎಳ್ಳು ಬೇಗ ಇದು ಆಗಿಬಿಡ್ತದೆ. ಪಟ ತಿರುಗಿಸ್ಬೇಕು. ಶುಚಿತ ಎಳ್ಳು ಪಟ ಸಿಡಿತದೆ, ದೂರ ಸರಿ ನೀನು ಡಪ್ ಡಪ್ ಟಪ್ ಟಪ್ ಅಂತದ್ದು. ಈಗ ಎಳ್ಳು ಕಣ್ಣಿಗೆ ಹೊಡಿತಂದ್ರೆ ಅಷ್ಟೇ, ಬೇಗ ಇದು ಮಾಡಬೇಕಾದ ಬಿಸಿಗೆ. ಹಾಂ, ಸೊ ಇವಾಗ ಎಳ್ಳೂ ಕೂಡ ಹುರಿದಿದ್ದಾಗಿದೆ. ಸೊ ಇವಾಗ ಎಳ್ಳು ಕೂಡ ತೆಗಿಯೋಣ. ಸೊ ಇವಾಗ ಸೊ ಈ ಥರ ಏನು ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು ಒಂದೊಂದು ಟೈಮು. ತಲೆ ಓಡಿಸ್ದಾಗ್ಲೇ, ಜೊತೆಗೆ ಏನೂ ಇಲ್ಲ ಅಂದಾಗ ಮಾತ್ರ ತಲೆನೋ ಓಡೋಕ್ಕೆ ಸಾಧ್ಯ. ಸೊ ಯಾರ್ಯಾರು ಹೆಂಗೆ ಬೇಕಾಗುತ್ತೆ ಹಂಗೆ ಮಾಡ್ತಿರ್ತಾರೆ. ಸೊ ಡನ್. ಸೊ ಇವಾಗ ಇದನ್ನು ಸಿಪ್ಪೆ ಸುಲಿತಾ ಇರೋದು. ಸೊ ಇವಾಗ ಶೇಂಗಾ ಹುರಿದಿರೋದನ್ನು ಸಿಪ್ಪೆ ಸುಲಿದ್ಬಿಟ್ಟು ಇಲ್ಲೇ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ. ಅದು
ನೋಡಿ ಈ ಥರ ಮಾಡ್ಬೇಕು. ಸಿಪ್ಪೆ ಎಲ್ಲ ಸುಲಿದ ಮೇಲೆ ಫುಲ್ಲೆಲ್ಲ ಸಪ್ಪೆ ಸುಲಿಬಾರ್ದು, ಸ್ವಲ್ಪ ಇರಲಿ. ಇದು ನಾಟಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನೂ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಾಗಿ. ಚಟ್ನಿ ಪೌಡ್ರು, ಹೋಳಿಗೆ. ಇದು ಚಟ್ನಿ ಪೌಡ್ರು 1 ತಿಂಗಳು ಸ್ಟೋರ್ ಮಾಡಿಟ್ಟರೆ ಏನಾಗಲ್ಲ. ಯಾವಾಗ ಬೇಕು ಅವಾಗ ಚಪಾತಿಗೆ ಚಟ್ನಿ ಪೌಡ್ರು, ಆಯಿಲು, ಮೊಸರು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಈ ಥರ ಸೊಪ್ಪೆ ಎಲ್ಲ ಮುಂದೆ ಬರುತ್ತೆ. ಇದು ಕರೆಕ್ಟಾಗಿ ಹುರಿದ್ರೆ ಈ ಥರ ಸೊಪ್ಪೆ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಸೊಪ್ಪೆ ಇನ್ನೂ ಅದರಲ್ಲೇ ಇರುತ್ತೆ. ಇಷ್ಟಿದ್ರೆ ನಡೆಯುತ್ತೆ. ಇದು ಗ್ರೈಂಡ್ರಲ್ಲಿ ಮಾಡೋದು ನಾವು ಚಟ್ನಿ ಪೌಡ್ರು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮುಂಚೆ ಎಲ್ಲ ನಾವು ಊರಲ್ಲಿ ಇದರಲ್ಲಿ ಮಾಡ್ತಾಯಿದ್ವಿ, ಕಲ್ಲಲ್ಲಿ ಕುಟ್ಬಿಟ್ಟು ಒಳಕಲ್ಲಲ್ಲಿ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಸಿಟಿಯಲ್ಲಿ ಇಲ್ಲ, ಇಲ್ಲಿ ಮಿಕ್ಸರಲ್ಲಿ ಮಾಡ್ತಾರೆ. ಮಿಕ್ಸರಲ್ಲಿ ಟೇಸ್ಟ್ ಬರಲ್ಲ, ಫುಲ್ ಪೌಡ್ರ್ ಆಗಿಬಿಡುತ್ತೆ. ಇದು ಗ್ರೈಂಡ್ರಲ್ಲಿ ಮಾಡಿದ್ರೆ ಕುಟ್ಟಿರೋ ಥರನೇ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ. ಇದು ಆವಾಗಲೇ ಕಡಲೆ ಬೀಜ ಸೊಪ್ಪೆ ಸುಲ್ಕೊಂಡಿಟ್ಟಿದ್ನಲ್ಲ ಅದು. ಇದು ಬೆಲ್ಲ ಆರ್ಗ್ಯಾನಿಕ್ಕು, ಈ ಥರ ಇತ್ತು. ಇದು ಈ ಥರ ಚಾಕುಲೆ ಈ ಥರ ಜಾಸ್ತಿ ಏನು ಟೈಮ್ ಇಟ್ಕೊಳ್ಳಲ್ಲ. ಈ ಥರ ಮಾಡಿದ್ರೆ ಬೇಗ ಬೇಗ ಇದಾಗುತ್ತೆ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಕೆಮಿಕಲ್ ಏನಿರಲ್ಲ. ಇವಾಗ ಲಡ್ಡು ಮಾಡ್ಕೊಳ್ಳೋಣ. ಇದು ಅಳತೆಗೆ 1 ಬಟ್ಲು ಕಡಲೆ ಬೀಜ. ಇದು ಸೇಮ್ 1 ಬಟ್ಲು ತೊಗೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಇವಾಗ ಇದು ಮಾಡ್ಕೊಳ್ಳಿ ಪೌಡ್ರ್. ಹೆಂಗಾಗಿದೆ ಬರ್ತಾಗೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಇಷ್ಟಪಡೋರು ಡ್ರೈ ಫ್ರೂಟ್ಸ್ ಹಾಕಿದ್ರೂ ನಡೆಯುತ್ತೆ. ಇವಾಗ ಲಡ್ಡು ಮಾಡ್ಕೊಳ್ಳೋಣ. ರೆಡಿಯಾಗಿದೆ ಚೆನ್ನಾಗಿ. ನೋಡಿ ಈ ಥರ ಲಡ್ಡು ರೆಡಿ ಆಯಿತು. ಈ ಥರನೇ ಎಲ್ಲ ಲಡ್ಡು ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಈ ಥರ ಲಡ್ಡು ರೆಡಿ ಮಾಡಿ ಇಟ್ಕೊಂಡೆ. ಇದು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ. ತಿಂದೇಳು ಹೆಂಗಿದೆ? ಓ, ಲಡ್ಡು ಬಂದುಬಿಡ್ತಾ. ಲಡ್ಡು ಇಷ್ಟು ಬೇಗ ರೆಡಿ ಆಗುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಇದು. ಇದು ಶೇಂಗಾದ ಲಡ್ಡು ಎಲ್ಲ ಮಾತಾಡಂಗೆ ಇದೆ, ಅದ್ರ ಬಗ್ಗೆ ಟೇಸ್ಟ್ ಯಾರೂ ಹೇಳಂಗಿಲ್ಲ. ಯಾಕಂದರೆ ಇದು ಸ್ನಿಕ್ಕರ್ ಚಾಕ್ಲೇಟ್ ತಿನ್ನೋದೇನೋ ಕಡಲೆ ಬೀಜ ಲಡ್ಡು ತಿನ್ನೋದೇನೋ ಒಂದೇ. ನಮ್ಮ ಫೇವ್ರೇಟ್ ಇವೆಲ್ಲ. ಊರಲ್ಲಿದ್ದಾಗ ಮಾಡಿಟ್ಬಿಡ್ತಿರೋ ಲಡ್ಡುಗಳು ಹೊಡಿದಾನೆ ಇರೋದು. ಬಟ್ ತಿನ್ಕೊಂಡು ಎಲ್ಲಿ ಮಾತಾಡೋದು, ಎಲ್ಲಿ ಮಾತಾಡೋಕ್ಕಾಗುತ್ತೆ? ಎಲ್ಲ ಬಾಯಲ್ಲಿ ಲಿಕ್ವಿಡೇ ಬೀಳ್ತಾ ಇರ್ತಾರೆ. ಹೋಗ್ತಾ ಇರಿ ಕಡೆ. ಇವಾಗ ಶೇಂಗಾದ ಹೋಳಿಗೆ ಮಾಡೋಕ್ಕೆ ಇದು ರೆಡಿ ಮಾಡಿ ಇಟ್ಕೊಳ್ಳೋಣ. ಶೇಂಗಾ, ಕಡಲೆ, ಬೆಲ್ಲ,
ಒಂದು ಬಟ್ಲು ಶೇಂಗಾ, ಒಂದು ಬಟ್ಲು ಬೆಲ್ಲ, ಇದು ಎಳ್ಳು, ಕಪ್ ಎಳ್ಳು ಒಂದು ಬಟ್ಲು, ಇದನ್ನು ಮೂರು ಹಾಕಿ ಪೌಡ್ರ್ ಮಾಡಿಟ್ಕೊಂಡು ಚೆನ್ನಾಗಿ. ನೋಡೋಣ ಹೆಂಗಾಗಿ ಈ ಥರ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಮಾಡ್ಕೊತೀನಿ. ಇವಾಗ ನೋಡಿ ಪೌಡ್ರ್ ರೆಡಿಯಾಗಿದೆ. ಇದು ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಫಸ್ಟು ಬಿಸಿ ನೀರು, ಈ ಥರ ಚೆನ್ನಾಗಿ ಪೌಡ್ರ್ ಹಾಕ್ಬೇಕದು. ಹಿಂಗೆ ಮಾಡಿದ್ರೆ ಉಂಡೆ ಕಟ್ಟಬೇಕು. ಆ ಥರ ಕರೆಕ್ಟಾಗಿ ಬೆಲ್ಲ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಹೋಳಿಗೆ. ಇದು ನೀರು ಬಿಸಿ ಆಗಿದೆ, ಜಾಸ್ತಿ ಏನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಇದರಲ್ಲಿ ಹಾಕಿ ಕಲಸೋಣ. ಸ್ವಲ್ಪ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಫುಲ್ ಹೊಲಸಾಗುತ್ತೆ, ಆಮೇಲೆ ಹೋಳಿಗೆ ಮಾಡೋಕ್ಕೆ ಆಗಲ್ಲ. ಇದು ಕಪ್ಪು ಎಳ್ಳು ಹಾಕೋದಕ್ಕೆ ಈ ಥರ ಕಲರ್ ಬಂದಿದೆ, ಇಲ್ಲಾಂದರೆ ಫುಲ್ ವೈಟಾಗಿ ಬರುತ್ತೆ. ವೈಟ್ ಎಳ್ಳು ಹಾಕಿದ್ರೆ ನೋಡಿ. ನೀರು ಹಾಕಿ ಇದು ತುಂಬ ಇದು ಮಾಡ್ತಾಯಿದ್ದೀನಿ, ಈ ಥರ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ 7 ರಿಂದ 8 ಅವರ್ ಇಟ್ಟರೆ ಚೆನ್ನಾಗಿ ಅದನ್ನೇ ಆಯ್ದು ಬಿಡುತ್ತೆ. ನೋಡಿ ಚಟ್ನಿ ಪೌಡ್ರ್ ಮಾಡೋಕ್ಕೆ ಕಡಲೆ ಬೀಜ ಈ ಥರ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಇದು ಹಾಕಿದ್ರೆ ಇದು ಆಗುತ್ತೆ, ಪೌಡ್ರ್ ಆಗುತ್ತೆ. ಬಿಸಿ ಇದ್ದಾಗಲೇ ಇದಕ್ಕೆ ಹಾಕಿ ಮಷೀನಿಗೆ. ಸ್ಟಾರ್ಟ್ ಮಾಡೋಣ. ಉಪ್ಪು ಇದ್ರಾಗೆ ಹಾಕೋಣ. ಇವಾಗಲೇ ಹಾಕಿದ್ರೆ ಜಲ್ದಿ ಫ್ರೈ ಆಗುತ್ತೆ, ಜಲ್ದಿ ಪೌಡ್ರ್ ಆಗುತ್ತೆ. ನೋಡಿ ಇವಾಗ ಹೆಂಗೆ ರೆಡಿಯಾಗಿದೆ. ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಅರ್ಧ ಗಂಟೆ ಆದರೂ ಬೇಕು ಇದು ಮಾಡೋಕ್ಕೆ, ತುಂಬ ಟೈಮ್ ಹಿಡಿಯುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕೋಣ 2 ಗಡ್ಡೆ. ಅವಾಗ ತಿರುಗಿಸ್ತಾ ಇರ್ಬೇಕು ಇದಕ್ಕೆ. ಚಿಲ್ಲಿ ಪೌಡ್ರ್ ಹಾಕೋಣ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಬೋದು. ತುಂಬ ಖಾರ ಹಾಕೋದು ತಿನ್ನೋಕ್ಕಾಗಲ್ಲ, ಮೀಡಿಯಮ್ ಹಾಕಿದ್ರೆ ಚೆನ್ನಾಗಿ. ನೋಡಿ ಹೆಂಗೆ ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಆಯಿಲ್ ಹಾಕೊಂಡು ತಿನ್ನೋದು ಬೇಡ. ಈ ಥರ ನೀವು ಚಪಾತಿಗೆ ಇಲ್ಲ ವೈಟ್ ರೈಸ್ಗೆ ತಿಂದರೆ ಚೆನ್ನಾಗಿರುತ್ತೆ. ದೋಸೆಗೂ ಹಾಕ್ಬೋದು. ಇವಾಗ ಮಸಾಲೆ ದೋಸೆಗೆ ಚಟ್ನಿ ಎಲ್ಲ ಹಾಕ್ತಿರಲ್ಲ, ಅದ್ರ ಬದಲು ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತು ಬೆಳಿಗ್ಗೆ ಕಡಲೆ ಬೀಜನ ಫ್ರೈ ಮಾಡಿದ್ದಾಯಿತು. ಇವಾಗ ಕಡಲೆ ಬೀಜ ಒಬ್ಬಟ್ಟು ಮಾಡ್ಕೊಳ್ಳೋಣ. ನಮ್ಮ ಕಡೆ ಶೇಂಗಾದ ಹೋಳಿಗೆ ಅಂತ ಹೇಳ್ತಿರ್ತಾರೆ. ಸೊ ಇವಾಗ ಶೇಂಗಾದ ಹೋಳಿಗೆನೋ ಕಡಲೆ ಬೀಜ ಒಬ್ಬಟ್ಟನೋ ಸ್ವೀಟ್ನೋ ಎಲ್ಲ ಒಂದೇ. ಬರ್ತಾ ಇರಿ, ಇವಾಗ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇರ್ತೇವೆ. ನೆಕ್ಸ್ಟ್ ಇವಾಗ ನಮ್ಮದು ಅಮ್ಮ ನೀರು ತಗೊಂಡು ಫಸ್ಟು ಸುಚಿತ್ ನೀನು ನೀರು ತೊಗೊಂಬೋ ಪಟ್ನೆ ತರ್ತೀಯಾ? ಇಲ್ಲೇ ತೊಗೊಂಬರ್ತಾನೆ ಎಲ್ಲ. ಶಾಣೆ
ಹಂಗೆ ಪೇಪರ್ ತಮ್ಮ ನ್ಯೂಸ್ ಪೇಪರ್ ಇದೆ. ಫಸ್ಟ್ ಅದಕ್ಕೊಂದು ಸ್ವಲ್ಪ ಇದು ಮಾಡಿಬಿಟ್ಟು ತವೆ ಇಡೋ ಥರ ಮಾಡ್ಕೊಳ್ಳೋಣ. ಸೊ ಇವಾಗ ತವೆ ಇಡಬೇಕಂದ್ರೆ ನಮ್ಮ ಅಷ್ಟೇ. ಕಸ್ಟಮೈಸ್ಡ್ ಒಲೆನ ಅಗಲ ಮಾಡ್ಕೊಳ್ಳೋಣ. ಸೊ ಇವು ಕರೆಕ್ಟಾಗಿದೆ. ಇನ್ನೊಂದು ಸ್ವಲ್ಪ ಅಗಲ ಮಾಡಲ. ಇರಲಿ ತೊಗೊಂಬನ್ನಿ. ಸೊ ಇವಾಗ ಅಲ್ಲಿ ಹಿಟ್ಟನ್ನು ನಾದ್ತಿದ್ದಾರೆ, ಜೊತೆಗೆ ಈ ಕಡೆ ಹಾಗೆ ಒಲೆನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಟ್ಟಿಗೆ ಮುರಿದು ಹಾಗೆ ಒಲೆ ಕೂಡ ಈ ಕಡೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಕೀರ್ತಿ ಸುಮ್ಮನೆ ಇರೋ. ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಹ್ಞೂ ಡ್ಯಾನ್ಸ್ ಮಾಡ್ತಾ ಕೀರ್ತಿ ಡ್ಯಾನ್ಸಾ? ಸೊ ಗೋಧಿ ಹಿಟ್ಟು ಫಸ್ಟ್ ಕಲಸೋದಾ? ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಹಿಟ್ಟು ಕಲಸಿಟ್ಕೊಳ್ಳೋಣ. ಕಲಸೋದು ಬೇಡ, ಒಂದು 10-15 ನಿಮಿಷ ಆದರೆ ಸಾಕು. ಚಪಾತಿಗಾದರೆ ತುಂಬ ಹೊತ್ತು ನೆನಿಬೇಕು, ಇದಕ್ಕೆ ನಡೆಯುತ್ತೆ. ಒಂದು 10 ನಿಮಿಷ ಆದರೂ. ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಹಾಕಿ. ಸೊ ಇವಾಗ ಹಾಗೆ ಈ ಕಡೆ ಬೆಂಕಿ ಹಚ್ಚೋಣ. ಆ ಪೇಪರ್ ಕೂಡ ಹಾಗೆ. ಸೊ ಬೆಂಕಿ 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 ಇದು ಒಂದು ಓಕೆ, ಇದು ಎಲ್ಲ ಓಕೆ ಇಲ್ಲ. ಬೇರೆ ಕಡೆಗೆ ತೊಗೊಂಬರೋಣ. ಸೊ ಇಷ್ಟು ಕಡೆಗೆ ಅಲ್ಲಿ ಆರಾಮಾಗಿ ಆಗೋಗ್ಬಿಡುತ್ತೆ. ಸ್ವಲ್ಪ ಆಯಿಲ್ ಏನಾದರೂ ಇದೆಯಾ? ಆಯಿಲ್ ಯೂಸ್ ಮಾಡಲ್ಲ ತಂದಿಲ್ಲ ಇವತ್ತು. ಆಯಿಲ್ ಯೂಸ್ ಮಾಡಲ್ಲ. ಚಟಪಟ ಚಟಪಟ ಅನ್ನತ್ತೆ. ಹತ್ತು ಫೈನಲ್ ಆಗಿ ಬೆಂಕಿನೂ ಕೂಡ ಹತ್ತು ಈ ಕಡೆ ಮೇಲೆ ಇಟ್ಬಿಡೋಣ. ಓಕೆ. ಸೊ ಇವಾಗ ಬೆಂಕಿ ಹತ್ಕೊಂಡು ಹಿಟ್ಟು ಒಂದು ಸ್ವಲ್ಪ ಇದು ಆದ ತಕ್ಷಣ ಆಮೇಲೆ ಶೇಂಗಾದ ಹೋಳಿಗೆ ರೆಡಿ ಮಾಡಬೇಕು. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಶೇಂಗಾದ ಹೋಳಿಗೆ ಅಂತಾರೆ, ಈ ಕಡೆ ಬೆಂಗಳೂರಲ್ಲಿ ಕಡಲೆ ಬೀಜ ಹೋಳಿಗೆ ಅಂತಾರೆ, ಕಡಲೆ ಬೀಜ ಒಬ್ಬಟ್ಟು ಅಂತಾರೆ. ಹೌದು. ಆಮೇಲೆ ನೋಡಿ ಈ ಥರ ಇರಬೇಕು ಹಿಟ್ಟು, ತುಂಬ ಅಳಸಿರಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಒಬ್ಬಟ್ಟು ಮಾಡೋಕ್ಕೆ. ಇವಾಗ ರೆಡಿ ಆಗಿದೆ, ಹೋಳಿಗೆ ಮಾಡೋಣ. ಸೊ ಇವಾಗ ತಲೆ ಇಡೋಣ. ಕುಂಟುತ್ತಾ ಇದೆ. ಇದು ಅಕ್ಕಿ ಹಿಟ್ಟು ಹಚ್ಚಕ್ಕೆ ಮೇಲೆ, ಇದು ಊರನ್ನ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅದು ಏನಂತಾರೆ ಹೇಳು? ನಮ್ಮ ಕಡೆ ಮಿಜ್ಜಿನ. ನಮ್ಮ ಕಡೆ ಮಿಜ್ಜಿ ಅಂತೀವಿ. ಇದು ಉತ್ತರ ಕರ್ನಾಟಕ ಸೈಡು ಮಿಜ್ಜಿ ಅಂತಾರೆ, ಇಲ್ಲಿ ನೋಡಿದ್ರೆ ಅದು ಹೂರ್ಣ ಅಂತಾರೆ. ಎಲ್ಲ ಕಡೆ ಒಂದೊಂದು ಕರೀತಾರೆ ಒಟ್ಲಲ್ಲಿ. ಚಿಕ್ಕ ಏಜಲ್ಲೆಲ್ಲ ನಮ್ಮ ಮನೆಯಲ್ಲಿ ಇದನ್ನು ಮಾಡಿಟ್ಬಿಡ್ತಿದ್ರು ಅವಾಗ. ಯಾಕಂದರೆ ಇದನ್ನು ಸುಮಾರು ದಿವಸ ಸ್ಟೋರ್ ಮಾಡ್ಬೋದು, ಹತ್ತತ್ರ ಒಂದು ವಾರ ಸ್ಟೋರ್ ಮಾಡ್ಬೋದು. ಸೊ ನಿಮ್ಗೆ ಹೇಳ್ಬೇಕಂತಂದರೆ ಇದು ಸ್ನಿಕ್ಕರ್ ಚಾಕ್ಲೇಟ್ ತಿಂದವ್ರ ಥರ ಇರುತ್ತೆ ಹೇಳ್ಬೇಕಂದ್ರೆ. ನಮ್ಮ ಮಕ್ಕಳಂತರೂ ಹಿಂಗೆ ಮಾಡಿಟ್ಬಿಟ್ರೆ ಅದು ಒಂದು ವಾರಕ್ಕೆ ಬರೋದು 3 ದಿವಸನೂ ಬರೋಲ್ಲ, ಹಾಕಿ ಹೊಡೆದಾಕ್ಬಿಡ್ತಾರೆ. ಈ ಥರ ಉಂಡೆ ಮಾಡ್ಕೋಬೇಕು. ಅದು ಎಕ್ಸಸ್ ಹಿಟ್ಟು ತೆಗಿಯೋದಾ? ಎಕ್ಸ್ಟ್ರಾ ಈ ಥರ ಮಾಡಬೇಕು, ಅಂದರೆ ಒಳಗಡೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳುತ್ತೆ ಹಿಟ್ಟಿಗೆ, ಚಪಾತಿ ಹಿಟ್ಟಿಗೆ. ಆಮೇಲೆ ಇಷ್ಟು ಇದರಲ್ಲೇ ಫೋಲ್ಡ್ ಮಾಡಿ. ಆಮೇಲೆ ಇದು ಅಕ್ಕಿ ಹಿಟ್ಟು ಹಚ್ಚಿದ್ರೆ ಒಂಥರ ಕುರ್ಕುರು ಆಗುತ್ತೆ ಮೇಲ್ಗಡೆ, ಇಲ್ಲಾಂದರೆ ಸಾಫ್ಟ್.
ಹೇಳಪ್ಪ. ಡಾಗಿ ಹೇಳಕತ್ತ. ಏನತ್ತ ಇವತ್ತೇ ತಂದಿದ್ದೇವೆ, ಯಾಕೆ ಹೇಳಕತ್ತ ಕೇಳೋದಕ್ಕೆ. ಅವ್ರ ಮಮ್ಮಿ ಬೇಕತ್ತ. ಮನೆಗೆಲ್ಲ ಇಲ್ಲ, ಇನ್ನು ಇಲ್ಲೇ ಅಂತ ಹೇಳೋದು. ನಾವೇ ಮನೇಲಿ ದೊಡ್ಡ ದೊಡ್ಡ ಡಾಗಿಗಳು, ನೀನು ಯಾವುದು ಇಲ್ಲಿ ಆರಾಮಾಗಿರ್ಬೋದು ಅಂತ ಹೇಳೋದಕ್ಕೆ. ತೆಮೆ ಕಾಯ್ದಿದೆ, ಒಳಗೆ ಹಾಕೋಣ. ರೆಡಿ ಆಗಿದೆ. ಫುಲ್ ಕಾಯ್ದೈತಿ ಇವಾಗ ಅದು. ಇದು ಸ್ಲೋ ಉರಿಯಲ್ಲಿ ಬೇಯಿಸ್ಬೇಕು. ತುಂಬ ಇದು ಆದರೆ ಬೇಗ ಹೊತ್ತು ಹೋಗುತ್ತೆ. ಇವಾಗ ಊರಿ ಜಾಸ್ತಿನೇ ಐತಿ ಇಲ್ಲಿ. ಸೊ ಇವಾಗ ನಮ್ಗೆ ಕೆಲಸ ಕೊಟ್ರಪ್ಪ, ತೊಗೊಳ್ರಿ ಖರ್ಚಿಗೆ ಅಂತಂದ್ಬಿಟ್ಟು. ಇಲ್ಲಿ ಏನಾರು ಹೊತ್ತು ಹೋದರೆ ನಮ್ಮನ್ನೇ ಕೇಳ್ತಾರೆ ಇವಾಗ. ಸೊ ನೀವೇ ತಿನ್ನೋ ಫಾಲ್ಟ್ ಹೋಳ್ಗೆದಿದ್ರೂ ಒತ್ತಿಸ್ಬಾರ್ದು ಇವಾಗ ನಾನು. ನೋಡು ಹಂಗೆ ಚೆನ್ನಾಗಿ ಬಂತು, ಒತ್ತಲಿಲ್ಲ, ಕರೆಕ್ಟಾಗಿ ಬಂದಿದೆ. ಅಂದರೆ ಕರೆಕ್ಟಾಗಿ ತೆವೆ ಕಾದಿದೆ. ಇವಾಗ ಜಾಸ್ತಿ ಆಗಿದ್ರೆ ಸೀದಪ್ಪ ಆಗ್ತಿತ್ತು, ಬ್ಲ್ಯಾಕಿ ಆಗ್ತಿತ್ತು. ಎಲ್ಲಾದರೂ ಟ್ರಿಪ್ಪಿಗೆ ಹೋಗುವಾಗ ಇದು ತೊಗೊಂಡು ಹೋದರೆ ಸಖತ್ತಾಗಿರುತ್ತೆ, ಸಖತ್ತಾಗಿರುತ್ತೆ. ತುಂಬ ಈಸಿಯಾಗಿ. 2 ವಾರ ಇಟ್ಟರೆ ಏನಾಗಲ್ಲ. ಚಿಕ್ಕವರಿದ್ದಾಗ ಯಾವ್ದಾರು ಟ್ರಿಪ್ ಕಳಿಸಿದ್ರೆ ಹೋಳ್ಗೆ ಹಾಕಿನೇ ಕೊಟ್ಬಿಡೋರು. ಅಲ್ಲಿ ಹೋದ ತಕ್ಷಣ ಬಾಯಲ್ಲಿ ಕಚ್ಕೊಂಡು ಕುತ್ಕೊಂಡ್ಬಿಡೋದು ಅಷ್ಟೇ. ಓಕೆ, ಇದನ್ನ ಇಲ್ಲೇ ಇಟ್ಬಿಡೋಣ. ಹಿಂಗೆ ಟೆಕ್ನಾಲಜಿ ನೋಡಿ ಎಣ್ಣೆ ಆಗಿಬಿಡುತ್ತೆ. ಇದೇ ಎಣ್ಣೆ ಬಿಡ್ತದಲ್ಲ. ಇಲ್ಲಿ ಕರೆಕ್ಟ್ ಅಲ್ವಾ? ನೋಡಿ ಇದನ್ನೇ ಎಣ್ಣೆ ಹೆಂಗೆ ಬಿಡ್ತಿದೆ, ಚುರ್ರು ಅಂತ ಇದೆ. ಕಡಲೆ ಬೀಜ ಅಲ್ವಾ, ಒಳಗಡೆಯಿಂದ ಎಣ್ಣೆ ಬರುತ್ತಲ್ಲ ಆಚೆ ಕಡೆ. ಸಖತ್ತಾಗಿ ಬಂತಪ್ಪ. ಗುರಿ ಇನ್ನೊಂದು ಸ್ವಲ್ಪ ಇಡಬೇಕಾ, ಇಲ್ಲ ಇಷ್ಟೇ ಅಷ್ಟೇ ಇರಲ್ಲ? ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಅದು ಮಾಡ್ಬೇಕಂದ್ರೆ ಸ್ವಲ್ಪ ಇದು ಆಗುತ್ತಂದ್ರೆ. ಸಖತ್ತಾಗಿ ಬಂದಿದೆ. ನಮ್ಮಮ್ಮ ಇರಬೇಕಾಗಿತ್ತು. ಏನೇನೋ ಮಾತಾಡ್ಕೊಂಡು ಕತೆಗಳು ಹೇಳ್ಕೊಂಡ್ಬಿಟ್ಟು ವೀಡಿಯೋನ ಮಾಡ್ತಿದ್ರು ಅವರು. ಆಮೇಲೆ ಇದ್ರ ಬಗ್ಗೆ ಸುಮಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಊರಲ್ಲಿದ್ದಾರೆ, ಒಂದು ದಿವಸ ಊರಿಗೆ ಹೋದಾಗ ಅಲ್ಲಿ ಒಂದು ವೀಡಿಯೋ ಮಾಡೋಣ. ಸಂಕ್ರಾಂತಿಗೆ ಮಾಡ್ತಾರೆ ಜಾಸ್ತಿ. ಫೆಸ್ಟಿವಲ್ಸ್ ಎಲ್ಲ ಬೇಜಾರು ಮಾಡ್ತಿರ್ತಾರೆ. ಜನವರಿ ಸ್ವಲ್ಪ ಯಾಕೋ ಉರಿ ಕಡಿಮೆ ಆಯಿತು ಅನ್ಕೋತೀನಿ. ಸ್ವಲ್ಪ ಬಿಸಿ ಹಾಕಲಿ. ತೆಗಿಲ ಸ್ವಲ್ಪ ಅದು ಲೈಟಾಗಿ ಇನ್ನು ಈ ಕಡೆ ಒಂದು ಸ್ವಲ್ಪ ಇದು ಆಗಬೇಕು. ಸೊ ಇವಾಗ ತೆಗಿಯೋಣ. ಫಸ್ಟು ಶೇಂಗಾದ ಹೋಳಿಗೆ ಆಚೆ ಕಡೆ ಬರ್ತಾಯಿದೆ. ಬಂತು. ಸೊ ಹಾಕಿದ್ದಾಯಿತು. ಈಗ ನೆಕ್ಸ್ಟ್ ಹೋಳಿಗೆಗೆ ರೆಡಿ ಆಗೋಣ ಇವಾಗ. ಇದು ಹಿಟ್ಟು ಸ್ವಲ್ಪನೇ ಇಟ್ಕೋಬೇಕು, ಆಮೇಲೆ ಊರನ್ನ ಜಾಸ್ತಿ ಇಟ್ಕೊಂಡು ಎಣ್ಣೆ ಕೆಳಗೆ ಚಲಕತ್ತೆ. ಎಣ್ಣೆ ಮನಗಂಡು ಬಿಟ್ಟ. ನಮ್ದೇನಿದ್ರು ಹೋಳಿಗೆ ಉಲ್ಟಾ ಪಲ್ಟಾ ಮಾಡ್ಸೋದು ಅಷ್ಟೇ ಇವಾಗ. ಸೊ ಎಷ್ಟು ಬೇಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರೋ ಅಷ್ಟು ಬೇಗ ನಾವು ಈ ಕಡೆ ರೆಡಿ ಮಾಡ್ತಿರ್ತೇವೆ. ಈಗ ಈ ಥರ ಮಾಡಿದ್ರೆ ಮಿಕ್ಕಿದ ಹಿಟ್ಟು ಮೇಲೇ ಬರುತ್ತೆ. ಆಮೇಲೆ ಹಿಂಗೆ ಇಟ್ಕೊಂಡು ತೆಗೆದ್ಬಿಟ್ಟು ಆಮೇಲೆ ಅಷ್ಟೆ. ನೋಡಿ ಎಣ್ಣೆ ಹೆಂಗೆ ಬಿಡ್ತಿದೆ, ಪಳ ಅಂತಂದ್ಬಿಟ್ಟು ಫುಲ್ ಎಣ್ಣೆ ಬಿಡ್ತಿದೆ. ಎಷ್ಟು ಜಾಸ್ತಿ ಉರಿ ಬರುತ್ತೋ ಅಷ್ಟು ಜಾಸ್ತಿ ಎಣ್ಣೆ ಬಿಡುತ್ತಾ ಏನು. ಮತ್ತೆ ಮಾತಾಡಿಬಿಟ್ರೆ ಕಷ್ಟ ಇದೆ, ಯಾಕಂದರೆ ಇಲ್ಲಿ ಹೋಗೋರೆಲ್ಲರೂ ನೋಡ್ತಿದ್ದಾರೆ ಇವಾಗ ಇದು ಏನು ಅಂತಂದ್ಬಿಟ್ಟು. ಕೈ ಮಾಡಿದ್ರೆ ಬರಲಿ. ಮೊನ್ನೆನೂ ಹಿಂಗೆ ಆಗಿಬಿಟ್ಟಿದೆ. ಯಾರೋ ಬಂದರು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಕತೆಗಳು ಹಂಗಾಗಿಬಿಟ್ಟಿದೆ. ಸೊ ಇವತ್ತು ತೆಗೆದುಬಿಲ್ಲ. ನೋಡಿ ತೆಗಿಯೋ ಸ್ಟೈಲು ಹಿಂಗೆ ಮಾಡಿ ಹಿಂಗೆ ಅಷ್ಟೇ ಸೀದಾ. ಅದಲ್ಲಿ ಅಯ್ಯೋ ಎಷ್ಟೊಂದು ಮಾಡಿಡ್ತಿದ್ರು. ಇವಾಗ ಯಾವ ಹಬ್ಬನೂ ಇಲ್ಲ, ಫಂಕ್ಷನೂ ಇಲ್ಲ. ಯಾವಾಗ ಬೇಕು ಅವಾಗ ಹಬ್ಬ, ಯಾವಾಗ ಬೇಕು ಅವಾಗ ಫಂಕ್ಷನ್. ಇವಾಗ ಬಾದಾಮ್ ಅಷ್ಟು ಹೆಲ್ತಿ ಇದು ಕಡಲೆ ಬೀಜ. ಹೇಳ್ಬೇಕಂದ್ರೆ ಅದು ಕಡಲೆ ಬೀಜ ಬಂದು ಬಡವರು ಬಾದಾಮ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಎಷ್ಟು ವಿಟಮಿನ್ ಇರುತ್ತೋ ಈ ಕಡಲೆ ಬೀಜದಲ್ಲೂ ಇರುತ್ತೆ ಹೇಳ್ಬೇಕಂದ್ರೆ. ಸೊ ಇದು ಕಡಿಮೆ ಪ್ರೈಸು, ಅದೊಂದು ಸ್ವಲ್ಪ ಜಾಸ್ತಿ. ಹಿಂಗೆ ಆಗ್ತತೆ. ಚೆನ್ನಾಗಿ ಬೇಯಿಸ್ಬೇಕು. ಉರಿತಾ ಮಾಡಿದಕ್ಕಿಂತ ಬೇಯಿಸೋದ್ರಲ್ಲೇ ಜಾಸ್ತಿ. ಬಟ್ ಗ್ಯಾಸ್ ಬಿಡ್ತದ ಆಲ್ರೆಡಿ. ಹಿಂಗೆ ಒಳಗಡೆ ಬಿಟ್ಕೊಂಡು ಅದು ಮೇಲೆ ಉಪ್ತಾ ಇದೆ ಇವಾಗ. ಅಷ್ಟೇನಾ? ತೆಗಿಲ ಬಿಸಿದೊಂದು ಹೋಳಿಗೆ ಹಾಕ್ಕೊಳ್ಳೋಣ. ಫುಲ್ ಕರ್ಕ್ ಅಂತ ಇರುತ್ತೆ ಇವಾಗ. ಸೊ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ಒಳ್ಳೆ ಮಜಾ ಇರುತ್ತೆ. ಗಟ್ಟಿ ತುಪ್ಪ ಹಾಕ್ಕೊಂಡ್ಬಿಟ್ರೆ ಎಲ್ಲ ಇದು ಆಗಿಬಿಡತ್ತೆ. ಅದು ಸಖತ್ ಉಬ್ತಾ ಇದೆ ಇವಾಗ. ಯಾಕಂದರೆ ಅವ್ರ ಕೈ ಹತ್ತಿದೆಯಲ್ಲ ಇವಾಗ, ಅವ್ರ ಕೈ ಎಲ್ಲ ಮಾತು ಕೇಳ್ತವೆ, ನಮ್ಮ ಕೈ ಎಲ್ಲ ಮಾತು ಕೇಳಲ್ಲ. ಸೊ ಇವಾಗ ಟೇಸ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ಬೈಟು, ಫಸ್ಟು ತುತ್ತು ಹಾಕೋಣ ಬಾಯಿಗೆ.
ಈ ಒಬ್ಬಟ್ಟು ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ಯಾಕಂತಂದರೆ ಎಲ್ಲರೂ ಕೂಡ ಟೇಸ್ಟ್ ಮಾಡಿರ್ತೀರ. ಜೊತೆಗೆ ನಾನು ಹೇಳಿದ್ನಲ್ಲ, ಸ್ನಿಕ್ಕರ್ ಚಾಕ್ಲೇಟ್ಗೆ 100 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ ಖರ್ಚು ಮಾಡೋದನ್ನು ಕಡಲೆ ಬೀಜ ತೊಗೊಂಬಿಟ್ಟು ಈ ಥರ ಒಂದು ಒಬ್ಬಟ್ಟು ಮಾಡ್ಕೊಂಬಿಟ್ರೆ ಸ್ನಿಕ್ಕರ್ ಚಾಕ್ಲೇಟ್ಗಿಂತಲೂ ಟೇಸ್ಟಾಗಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಬಿಡ್ತೀನಿ ನಾನು. ಬಾ ಸಖತ್ತಾಗಿದೆ. ನಮ್ಮ ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆ ಒಂದೊಂದು ಒಬ್ಬಟ್ಟು ಹೊಡೆದು ಬಿಟ್ಟಿರೋರು ಇವಾಗ. ಸುಚಿತ ಎಷ್ಟಾಗ್ತದೆ? 3 ಹೊತ್ತು ಕೊಟ್ಟರು ತಿಂತಾನೆ. ಬರ್ತಾರೆ 3 ಹೊತ್ತು ಇದನ್ನೇ ಕೊಟ್ಟರು ತಿಂತಾರೆ ಅವ್ರು. ಹಾಂ, ಸೊ ಇವಾಗ ಇವ್ರಿಗೆಲ್ಲರಿಗೆ ಒಂದೊಂದು ಒಬ್ಬಟ್ಟು ಹಿಡ್ಕೊಳ್ಳೋ ಫಸ್ಟು ಬಾರೋ ಸನ್ವಿತು, ಅಯ್ಯ ಅದು ಒಳ್ಳಕತ್ತು ಬಾರಪ್ಪ. ಬಾ ಇದಕ್ಕೆ ತುಪ್ಪ ಹಾಕ್ತೀನಿ, ತುಪ್ಪ ಕೊಡು ಕಡೆ. ಅಯ್ಯೋ ಚಪಾತಿ ಮಾಡ್ತೀನಿ ನಮ್ಮ ಅದಕ್ಕೆ. ಹಾಂ ಇಡೀ ಈ ಕಡೆ ಅಲ್ಲೇ ಪಕ್ಕದಲ್ಲಿ ಹೋಗ್ತೀನ್ರ. ಅಲ್ಲೇ ಹೋಗ್ತೀನಿ ಪಕ್ಕದಲ್ಲಿ. ಚೆನ್ನಾಗಿ ಕೀರ್ತಿ ಚೆನ್ನಾಗಿರುತ್ತೆ ಟೇಸ್ಟು, ಒಳ್ಳೆ ಬಾಯ್ಲಿ ತಿಂದು ನೋಡಲ್ಲಿ. ಅವನೇನು ಹಂಗಂತ ಇಲ್ಲಿ ಕೂತ್ಕೋರಿ, ಅಲ್ಲಿ ಕೂತ್ಕೋಬಾರ್ದು, ಇಲ್ಲಿ ಕೂತ್ಕೋ. ಈ ಡಾಗಿ ಮರಿ ತೊಗೊಂಬಂದಿದ್ದೆವು 10-15 ವರ್ಷ ಇದೇ ಕಲರ್ ಮೇಂಟೈನ್ ಮಾಡ್ತಾ ಇವತ್ತು ಸೇಮ್ ಕಲರ್ ನಾಯಿ ಮರಿ ಆನೆಕಲ್ಲಿಂದ ಬರ್ಬೇಕಂದ್ರೆ ಕಣ್ಣಿಗೆ ಕಾಣಿಸುತ್ತೋ ಹಾಗೆ ಕಾರಲ್ಲಿ ಎತ್ಕೊಂಡ್ಬಂದ್ಬಿಟ್ಟೆವು. ಹಾಂ, ಲಡ್ಡು ಫೇವ್ರೇಟ್ ಅವ್ರಿಗೆ. ಕೂತ್ಕೊಳ್ರಿ ಆ ಕಡೆ. ಲಡ್ಡು ತಿಂತೀಯೇನು? ಅದೇ ಅದು. ಸೊ ಇಲ್ಲಿ ವರ್ಕ್ ನಡೀತಿದೆ. ಸೊ ಬನ್ನಿ, ಇಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಏನಿಲ್ಲಿ ವೀಡಿಯೋಗಳೆಲ್ಲ ಇವಾಗ ಬರ್ತಿದೆಯಲ್ಲ, ಯೂಟ್ಯೂಬರ್ ಹೌಸ್ ಫ್ಯಾಮ್ಲಿ ಬ್ಲಾಗು ಕನ್ನಡದಲ್ಲೇ ಇವಾಗ ಒಂದು ಚಾನಲ್ಲು ಬರ್ತಿರೋದ್ರಿಂದ ಇದು ಕನ್ನಡದಲ್ಲೇ ಟೆಕ್ಸ್ಟ್ ಹಾಕ್ತಿದ್ದೀನಿ. ಸೊ ಮುಂಚೆ ಎಲ್ಲ ಇಂಗ್ಲೀಷ್ ಇತ್ತು, ಇಡೀ ಬ್ಯಾನರಲ್ಲೆಲ್ಲ ಇಂಗ್ಲೀಷ್ ಆಯಿತು. ಸೊ ಇದು ಕನ್ನಡ ಚಾನಲ್ ಇರೋದ್ರಿಂದ ಇದೊಂದು ಕನ್ನಡದಲ್ಲಿ ಹಾಕ್ಸ್ತಾಯಿದ್ದೀನಿ ಇವಾಗ. ಸೊ ಕಂಪ್ಲೀಟ್ ಕನ್ನಡ ಚಾನಲ್ದು ಬ್ಲಾಗ್ಸ್ ಎಲ್ಲ ಬಂದು ಇದರಲ್ಲೇ ಬರುತ್ತೆ, ಯೂಟ್ಯೂಬರ್ ಹೌಸ್ ಫ್ಯಾಮ್ಲಿ ಬ್ಲಾಗ್. ಸೊ ಇವಾಗ ಚಪಾತಿ ಮತ್ತು ಚಟ್ನಿ ಪೌಡ್ರ್, ನಮ್ಮ ಕಡೆ ಹಿಂಡಿ ಅಂತ ಹೇಳ್ತೀವಲ್ಲ, ಈಗ ಅದನ್ನು ಟೇಸ್ಟ್ ಮಾಡೋಣ. ಸೊ ಚಪಾತಿ ರೆಡಿಯಾಗಿದೆ, ಚಪಾತಿ ತೊಗೊಳ್ಳೋಣ, ಚಪಾತಿ ಇಟ್ಕೊಳ್ಳೋಣ. ಸೊ ಚಪಾತಿ ಚಟ್ನಿ ಪೌಡರ್ ಬಿಸಿ ಬಿಸಿ ಇದೆ, ಒಂದೇ ನಿಮಿಷ ಇರು ಅಂದರೆ. ನೀನು ತಗೋ, ಹಾಕೋ ಯಾವುದೊಂದು ಪ್ಲೇಟು. ಸ್ಟಾರ್ಟಾ? ಸೊ ಇವಾಗ ಟೇಸ್ಟ್ ಮಾಡೋಣ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನೇ ಜಾಸ್ತಿ ಇರೋದು. ಸೊ ಮನೆಯಲ್ಲಿ ಎಮರ್ಜೆನ್ಸಿಗೆ ಇದನ್ನು ಯಾವಾಗಲೂ ಇರುತ್ತೆ. ಆಮೇಲೆ ಕಾಲೇಜ್ ಟೈಮಲ್ಲಿ ನಾವು ಇದನ್ನು ಅಂದರೆ ಇದನ್ನು ತೊಗೊಂಡು ಹೋಗ್ಬಿಟ್ರೆ ಅವ್ರ ಚಿತ್ರಾನ್ನ, ಕೇಸರಿ ಬಾತು, ಪುಳಿಯೋಗರೆ ನಮಗೆ ಕೊಡೋರು, ನಮ್ಮ ಚಪಾತಿ ಚಟ್ನಿ ಪೌಡ್ರನ್ನ ಅವ್ರು ಕಿತ್ಕೊಂಡು ತಿನ್ನೋರು. ಅಷ್ಟೊಂದು ಸಖತ್ತಾಗಿರುತ್ತೆ. ಇದ್ರ ಮುಂದ್ಗಡೆ ಮತ್ತೆ ಇದನ್ನು ಬೇಕಾಗಲ್ಲ, ಯಾಕಂದರೆ ಯಾವಾಗಲೂ ಖಾರನೇ. ಸಖತ್ತಾಗಿದೆ. ಆಯ್ತಾ? ಅದು ನೋಡಿ, ಈ ಕಡೆ ನೋಡ್ತಿದ್ದೆ ಅದು. ಆಯ್ತು. ಹೌದಾ? ಈ ಕಡೆ ನಾಯಿ ಹಂಗೆ ತೋರಿಸು, ನಮ್ಮ ಹತ್ರ ಪ್ಲೇಟ್ ಹತ್ರ ಬಂದ್ಬಿಡು. ಬೈಲಿಕ್ಕೆ ಅದು ಡಾಗಿ ಕೊಡಪ್ಪ ಇದು. ಕೊಳ್ಳಾಗೇನದು ರೇಟ್ ಏನು? ಡಾಗಿ ರೇಟ? ಏಯ್ ಆಯ್ತಾ? ಅದು ನೋಡಿ, ಈ ಕಡೆ ನೋಡ್ತಿದ್ದೆ ಅದು. ಆಯ್ತು. ಹೌದಾ? ಈ ಕಡೆ ನಾಯಿ ಹಂಗೆ ತೋರಿಸು, ನಮ್ಮ ಹತ್ರ ಪ್ಲೇಟ್ ಹತ್ರ ಬಂದ್ಬಿಡು. ಬೈಲಿಕ್ಕೆ ಅದು